ಸರ್ ಬೆಂಗಳೂರಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ತುಂಬ ಜಾಸ್ತಿ ಆಗಿದೆ ಸರ್. ಬ್ಯಾಂಗ್ಳೂರಿಂದ ಲಾಸ್ಟ್ ವೀಕ್ ಬ್ಯಾಂಗ್ಳೂರಿಂದ ವೈನಾಡು ಹೋಗ್ತಿರುವ ಕಪಲ್ಸು ನಿಮಗೆ ಆಲ್ಮೋಸ್ಟ್ 250 ಗ್ರಾಮ್ಸ್ MDMA ಅಂತ ಕಂಡಿದ್ದಾರೆ ಸರ್. ಮತ್ತು ಬೆಂಗಳೂರಲ್ಲಿ ಗುರಪ್ಪನಪಾಳ್ಯ ಅಲ್ಲೂ ನಿಮಗೆ ಮೋರ್ ದನ್ 250-300 ಗ್ರಾಮ್ಸು ನಿಮಗೆ ಕಂಡಿಡಿದಿದೆ ಸರ್. ಪ್ಲಸ್ ಈ ಝೊಮ್ಯಾಟೊ, ಬ್ಲಿಂಕಿಟ್ಟು, ಸ್ವಿಗ್ಗಿ ಈ ಥರ XYZ ಯಾರು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೋ ಕೆಲವೊಬ್ಬರು ಈ ಥರ ಡ್ರಗ್ಸ್ನ ಸಪ್ಲೈ ಮಾಡೋರು ಕಂಡುಹಿಡಿದಿದ್ದಾರೆ. ಈಗ ಕಾಲೇಜಲ್ಲಿ ಲೊಕೇಶನ್ ಕಳಿಸಿದ್ರೆ ಪೆಡ್ಲರ್ ಬಂದ್ಬಿಟ್ಟು ಡೆಲಿವರಿ ಮಾಡೋ ಅಷ್ಟು ಮಾಫಿಯಾ ಕಂಡುಹಿಡಿದಿದ್ದಾರೆ ಸರ್. ಕೃಷ್ಣ ಬರೇಗೌಡ ಯುಟಿಕಾದರೆ ಇರುವಂಥ ದಕ್ಷ ಅಧಿಕಾರಿಗಳಿದ್ದಾಗ ನಾವು ಯಾಕೆ ಈ ಥರ ಡ್ರಗ್ಸ್ ಪೆಡ್ಲರ್ಗಳು ಗಾಂಜಾ ಆಗಲಿ ಮಿಕ್ಕಿರೋದು ಯಾಕೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್? ನೋಡಿ, ಈಗ ಡ್ರಗ್ಸ್ ಮತ್ತು ಕಂಟ್ರೋಲ್ ಈಗಾಗಲೇ ಸರ್ಕಾರ ಭಾಳಷ್ಟು ಝೀರೋ ಟಾಲರೆನ್ಸ್ ಅಂತ ಹೇಳಿಕೊಂಡು ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಜನಸಾಮಾನ್ಯರು ಸಹಕಾರ ಕೊಟ್ಟಾಗ ಮಾತ್ರ ಅದನ್ನು ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೇ ಜನರು ಇವತ್ತು ನಿಮ್ಮ ಕಂಡ ಮುಂದೆ ಆದರೂ ಕೂಡ ಸುಮ್ಮನಿರ್ತಾರೆ. ಸೊ ಇದಕ್ಕೆಲ್ಲ ಜನವೇ ಎದ್ದು ನಿಂತಾಗ ಆ ಊರಲ್ಲಿ ಜನವೇ ಎದ್ದು ನಿಂತಾಗ ಮಾತ್ರ ಅದು ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಬೇರೆಯವರು ಬರೀಲಿಕ್ಕೆ ಹೆದರ್ತಾರೆ ಅವ್ರಿಗೆ ನಾವು ಬಂದು ಬಿಸ್ನೆಸ್ ಮಾಡಲಿಕ್ಕೆ. ಸೊ ಯಾವ್ಯಾವ ರೀತಿಯಿಂದ ಇವತ್ತು ನಡೀತಾ ಇದೆ ಅದು ಆದಷ್ಟು ಇವತ್ತು ಕಂಟ್ರೋಲ್ ಆಗ್ತಾ ಇದೆ. ಕಂಟ್ರೋಲ್ ಆಗೋ ಜೊತೆಯಲ್ಲಿ ಇದು ನಾನದೇ ಆಲೋಚನೆ ಮಾಡಿದ್ದೆ. ಆಫ್ಟರ್ 10th ಆ್ಯಂಡ್ ಸೆಕೆಂಡ್ PUC ಅವ್ರು ಕಾಲೇಜ್ಗೆ ಸೇರುವ ಮುಂಚೆ ಕಂಪಲ್ಸರಿ ಬ್ಲಡ್ ಟೆಸ್ಟ್ ಮಾಡಬೇಕು. ಕಂಪಲ್ಸರಿ 10th ಮತ್ತು PUC ಮತ್ತು ಮೆಡಿಕಲ್ ಕಾಲೇಜ್ ಹೋಗೋರು ವರ್ಷ ಟೆಸ್ಟ್ ಮಾಡಬೇಕು. ಯಾಕೆ ಇವ್ರು ನಮ್ಮ ಜೀವದಲ್ಲಿ ಇವರಲ್ಲ ಆಟ ಆಡೋದು ಇಲ್ಲಿ ಹೇಳ್ದು ನಾವೆಂತ ಮಾಡೋದು ಇವರು ಇವನು ಕರೆಕ್ಟ್ ಇದ್ರಲ್ಲ ನಮ್ಮ ಜೀವ ಸರಿ ಇರೋದು. ಹೌದು, ಇವನು ಈ ಅಭ್ಯಾಸಗಳು ಪಟ್ಟು ನಾಳೆ ನಾವು ಹೋಗಿ ಮಲಗಿ ನಮ್ಮನ್ನು ಆಪರೇಷನ್ ಮಾಡಿದರೆ ಎಂತಾಗುವಂಥ ಪರಿಸ್ಥಿತಿ ಸರ್? ಬೆಂಗಳೂರಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ತುಂಬ ಜಾಸ್ತಿ ಆಗಿದೆ ಸರ್. ಬ್ಯಾಂಗ್ಳೂರಿಂದ ಲಾಸ್ಟ್ ವೀಕ್ ಬ್ಯಾಂಗ್ಳೂರಿಂದ ವೈನಾಡು ಹೋಗ್ತಿರುವ ಕಪಲ್ಸು ನಿಮಗೆ ಆಲ್ಮೋಸ್ಟ್ 250 ಗ್ರಾಮ್ಸ್ MDMA ಅಂತ ಕಂಡಿದ್ದಾರೆ ಸರ್. ಮತ್ತು ಬೆಂಗಳೂರಲ್ಲಿ ಗುರಪ್ಪನಪಾಳ್ಯ ಅಲ್ಲೂ ನಿಮಗೆ ಮೋರ್ ದನ್ 250-300 ಗ್ರಾಮ್ಸು ನಿಮಗೆ ಕಂಡುಹಿಡಿದಿದೆ ಸರ್. ಪ್ಲಸ್ ಈ ಝೊಮ್ಯಾಟೊ, ಬ್ಲಿಂಕಿಟ್ಟು, ಸ್ವಿಗ್ಗಿ ಈ ಥರ XYZ ಯಾರು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೋ ಕೆಲವೊಬ್ಬರು ಈ ಥರ ಡ್ರಗ್ಸ್ನ ಸಪ್ಲೈ ಮಾಡೋರು ಕಂಡುಹಿಡಿದಿದ್ದಾರೆ. ಈಗ ಕಾಲೇಜಲ್ಲಿ ಲೊಕೇಶನ್ ಕಳಿಸಿದ್ರೆ ಪೆಡ್ಲರ್ ಬಂದ್ಬಿಟ್ಟು ಡೆಲಿವರಿ ಮಾಡೋ ಅಷ್ಟು ಮಾಫಿಯಾ ಕಂಡುಹಿಡಿದಿದ್ದಾರೆ ಸರ್. ಕೃಷ್ಣ ಬರೇಗೌಡ ಯುಟಿಕಾದರೆ ಇರುವಂಥ ದಕ್ಷ ಅಧಿಕಾರಿಗಳಿದ್ದಾಗ ನಾವು ಯಾಕೆ ಈ ಥರ ಡ್ರಗ್ಸ್ ಪೆಡ್ಲರ್ಗಳು ಗಾಂಜಾ ಆಗಲಿ ಮಿಕ್ಕಿರೋದು ಯಾಕೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್? ನೋಡಿ, ಈಗ ಡ್ರಗ್ಸ್ ಮತ್ತು ಕಂಟ್ರೋಲ್ ಈಗಾಗಲೇ ಸರ್ಕಾರ ಭಾಳಷ್ಟು ಝೀರೋ ಟಾಲರೆನ್ಸ್ ಅಂತ ಹೇಳಿಕೊಂಡು ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಜನಸಾಮಾನ್ಯರು ಸಹಕಾರ ಕೊಟ್ಟಾಗ ಮಾತ್ರ ಅದನ್ನು ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೇ ಜನರು ಇವತ್ತು ನಿಮ್ಮ ಕಂಡ ಮುಂದೆ ಆದರೂ ಕೂಡ ಸುಮ್ಮನಿರ್ತಾರೆ. ಸೊ ಇದಕ್ಕೆಲ್ಲ ಜನವೇ ಎದ್ದು ನಿಂತಾಗ ಆ ಊರಲ್ಲಿ ಜನವೇ ಎದ್ದು ನಿಂತಾಗ ಮಾತ್ರ ಅದು ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಬೇರೆಯವರು ಬರೀಲಿಕ್ಕೆ ಹೆದರ್ತಾರೆ ಅವ್ರಿಗೆ ನಾವು ಬಂದು ಬಿಸ್ನೆಸ್ ಮಾಡಲಿಕ್ಕೆ. ಸೊ ಯಾವ್ಯಾವ ರೀತಿಯಿಂದ ಇವತ್ತು ನಡೀತಾ ಇದೆ ಅದು ಆದಷ್ಟು ಇವತ್ತು ಕಂಟ್ರೋಲ್ ಆಗ್ತಾ ಇದೆ. ಕಂಟ್ರೋಲ್ ಆಗೋ ಜೊತೆಯಲ್ಲಿ ಇದು ನಾನದೇ ಆಲೋಚನೆ ಮಾಡಿದ್ದೆ. ಆಫ್ಟರ್ 10th ಆ್ಯಂಡ್ ಸೆಕೆಂಡ್ PUC ಅವ್ರು ಕಾಲೇಜ್ಗೆ ಸೇರುವ ಮುಂಚೆ ಕಂಪಲ್ಸರಿ ಬ್ಲಡ್ ಟೆಸ್ಟ್ ಮಾಡಬೇಕು. ಕಂಪಲ್ಸರಿ 10th ಮತ್ತು PUC ಮತ್ತು ಮೆಡಿಕಲ್ ಕಾಲೇಜ್ ಹೋಗೋರು ವರ್ಷ ಟೆಸ್ಟ್ ಮಾಡಬೇಕು. ಯಾಕೆ ಇವ್ರು ನಮ್ಮ ಜೀವದಲ್ಲಿ ಇವರಲ್ಲ ಆಟ ಆಡೋದು ಇಲ್ಲಿ ಹೇಳ್ದು ನಾವೆಂತ ಮಾಡೋದು ಇವರು ಇವನು ಕರೆಕ್ಟ್ ಇದ್ರಲ್ಲ ನಮ್ಮ ಜೀವ ಸರಿ ಇರೋದು. ಹೌದು, ಇವನು ಈ ಅಭ್ಯಾಸಗಳು ಪಟ್ಟು ನಾಳೆ ನಾವು ಹೋಗಿ ಮಲಗಿ ನಮ್ಮನ್ನು ಆಪರೇಷನ್ ಮಾಡಿದರೆ ಎಂತಾಗುವಂಥ ಪರಿಸ್ಥಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.